ನಾನು ಬಜೆಟ್ ಭಾಷಣದಲ್ಲಿ ವಿಧಾನಸಭೆಯಲ್ಲಿ ಹೇಳಿದೆ, ಯಾವುದೇ ಸರ್ಕಾರ ಬಜೆಟ್ ಅಲ್ಲಿ ನಾವು ಏನು ಅಣೆಕಟ್ಟನ್ನ ಕಟ್ತೀರಿ, ನಾವು ಜನಗಳಿಗೆ ಏನು ಡ್ಯಾಮ್ಗಳು ಉಪಯೋಗ ಕಟ್ತೀರಿ, ನಾವು ಅಭಿವೃದ್ಧಿ ಮಾಡ್ತೀರಿ ಅಂತ ಬಜೆಟ್ ಅಲ್ಲಿ ಹೇಳ್ತಾರೆ. ಇನ್ನೊಂದ್ ಕಡೆ ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತೀರಿ ಅಂತ ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಎಷ್ಟು ಚಂದ್ರಿ ಇದ್ದಾರೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ತೋರಿಸಿಲ್ಲ ಅವರು. ಈಗ ಒಂದೊಂದಾಗೆ ಟ್ಯಾಕ್ಸ್ಗಳು ಮೈ ಮೇಲೆ, ಜನಗಳ ಮೇಲೆ, ಬಡವರ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ನಾನು ಬಜೆಟ್ ಅಲ್ಲಿ ಹೇಳಿದ್ದೆ ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳಿ, ಈಗ ನಾನ್ ತಿಳ್ಕೊಂಡಿದ್ದೆ 6 ತಿಂಗಳ ಮೇಲೆ ಮಾಡ್ತಾರೆ ಅಂದ್ರೆ 1 ತಿಂಗಳಲ್ಲೇ ಎಲ್ಲ ಜನಗಳಿಗೆ ಮಾರಿ ಹಬ್ಬವನ್ನ ತೋರಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಕಳ್ಳರು 5 ಗ್ಯಾರಂಟಿಗೋಸ್ಕರ 5 ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ಇಡೀ ಕರ್ನಾಟಕದ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಈಗ ಹಾಕಿದಾರಲ್ಲಿ ರಾವಣಾಸುರನ 10 ತಲೆ ರೀತಿ 10 ತಲೆಯಲ್ಲಿರುವಂತಹ ಎಲ್ಲ ಮಂತ್ರಿಗಳು ಅವರ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಲೂಟಿ ಮಾಡೋದು. ಅವ್ರ ಗ್ಯಾರಂಟಿ ಗೊತ್ತು, ನಾವು ಇಷ್ಟು ಲೂಟಿ, ಇಷ್ಟು ಜನಗಳಿಗೆ ಮೋಸ ಮಾಡಿದ್ಮೇಲೆ, ಜನಗಳ ರಕ್ತ ಇದ್ಮೇಲೆ ನಮ್ಮನ್ನ ನೆಕ್ಸ್ಟ್ ಕೆಲಸ ಅಂತ ಗೊತ್ತು. ಅದಕ್ಕೆ ಈಗ 60% ಲೂಟಿ, ಎಲ್ಲ ಕಾಂಟ್ರಾಕ್ಟ್ ಅಲ್ಲೂ ಕೂಡ 60%, ನಮ್ಮ ಮೇಲೆ 40% ಅಂತ ಹೇಳಿ ಆಪಾದನೆ ಮಾಡಿದ್ರು. ಇದುವರೆಗೂ ಒಂದೇ ಒಂದು ಸಬೂತನ್ನ ಕೊಡಕ್ಕಾಗಿಲ್ಲ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಹೇಳ್ತದೆ. ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು. ಬಿಜೆಪಿದು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತು.